ಬಗೆಯ ಒಂದು ಪುಷ್ಪಗಳನ್ನ ತಂದು ಅರ್ಚನೆ ಮಾಡುವಂಥದ್ದು, ಅಲಂಕಾರಗಳನ್ನ ಮಾಡುವ ಮುಖಾಂತರವಾಗಿ ಪೂಜೆಗಳು ನಡೀತಾ ಇರುತ್ತೆ. ತಾವು ನೋಡಬಹುದು ಇಲ್ಲಿ ಕಬ್ಬಿನಿಂದ ಒಂದು ಮಂಟಪಗಳನ್ನ ಮಾಡಿರುವಂತದ್ದು, ಜೊತೆಗೆ ಪುಷ್ಪಾಲಂಕಾರವನ್ನ ಮಾಡಿರುವಂತದ್ದು. ಆ ಮುಖೇನವಾಗಿ ಶಿವನ ಆರಾಧನೆಗೆ ಇಲ್ಲಿ ತುಂಬಾ ಅದ್ಭುತವಾಗಿ ಸಂಸ್ಕೃತಿಯನ್ನ, ಪರಂಪರೆಯನ್ನ, ಹಿಂದೂ ಸಂಪ್ರದಾಯದಂತೆ ಈಗ ಮಾಡಿರುವಂತದ್ದು. ಪ್ರತಿ ವರ್ಷವೂ ಕೂಡ ವಿವಿಧ ಬಗೆಯ ಅಲಂಕಾರಗಳನ್ನ ಇಂದ ಒಂದು ಶಿವನ ಆರಾಧನೆಯನ್ನ ಮಾಡ್ತಾರೆ. ಅದಲ್ಲದೆ ನಾನು ದೇವಸ್ಥಾನದ ಹಲವು ಭಾಗಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಎಲ್ಲ ಕಡೆಯೂ ಕೂಡ ಸುಂದರವಾಗಿ ಅಲಂಕಾರ ಮಾಡಿರುವಂತದ್ದು. ಅದಲ್ಲದೆ ಶಿವನನ್ನ ಕೂಡ ಇಲ್ಲಿ ಅದ್ಭುತವಾಗಿ ಪೂಜೆಯನ್ನ ಮಾಡಿರುವಂತದ್ದು. ಗರ್ಭಗುಡಿಯನ್ನ ತಾವು ನೋಡೋದಾದ್ರೆ ಅಲ್ಲೂ ಕೂಡ ಬಿಲ್ಪತ್ರವನ್ನ ಏರಿಸಿ ಶಿವನ ಆರಾಧನೆಯನ್ನ ಮಾಡಿರುವಂತದ್ದು. ಇವತ್ತು ಕೂಡ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವನಿಗೆ ಅಭಿಷೇಕವನ್ನ ಮಾಡುವ ಮುಖೇನವಾಗಿ ಇವತ್ತಿನ ಪೂಜೆ ಆರಂಭವಾಗುತ್ತೆ. ಆಗ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ, ಅಂದ್ರೆ ಬೆಳಗಿನ ಜಾವದಿಂದ ಇಲ್ಲಿವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದಿರುವಂತದ್ದು, ಶಿವನ ದರ್ಶನವನ್ನ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ಶಿವನ ಆರಾಧನೆಯನ್ನ ಮಾಡ್ತಾರೆ. ವಿವಿಧ ಏರಿಯಾಗಳಿಂದ ಬೆಂಗಳೂರಿನಲ್ಲಿ ಜನರು ಬರ್ತಾರೆ. ಕಾಡು ಮಲ್ಲಿಕಾರ್ಜುನ, ಕಾಡು ಮಲ್ಲೇಶ್ವರ ಅನ್ನುವಂತಹ ಒಂದು ಹೆಸರಿನ ಪಡೆದಂತಹ ಈ ದೇವಸ್ಥಾನ ಏನಿದೆ, ಬಹು ಪ್ರಖ್ಯಾತಿ ಇತಿಹಾಸವನ್ನ ಹೊಂದಿರುವಂತಹ ದೇವಸ್ಥಾನ. ಹಾಗಾಗಿ ಇಲ್ಲಿ ಬಂದು ಶಿವನ ದರ್ಶನವನ್ನ ಪಡೆಯುವಂತಹ ಒಂದು ಪ್ರತೀತಿಯನ್ನ ಬೆಂಗಳೂರಿನ ಜನ ಹಾಗೆ ಕರ್ನಾಟಕದ ವಿವಿಧ ಭಾಗಗಳಿಂದ ಕೂಡ ಜನರು ಬಂದು ಇಲ್ಲಿ ಶಿವನ ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅದಲ್ಲದೆ ಈಗ ರಾತ್ರಿ, ಅಂದ್ರೆ ಇವತ್ತು ರಾತ್ರಿ ಗಿರಿಜಾ ಕಲ್ಯಾಣ ಕೂಡ ಆಗುತ್ತೆ. ಮತ್ತೊಂದು ಭಾಗದಲ್ಲಿ ರಥೋತ್ಸವ ಕೂಡ ಇರುವಂತದ್ದು. ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ತಾವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಸರತಿ ಸಾಲಿನಲ್ಲಿ ಈಗಾಗಲೇ ಭಕ್ತರು ಬಂದು ಶಿವನ ದರ್ಶನವನ್ನ ಪಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ವಿವಿಧ ರೀತಿಯಾದಂತಹ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತೆ. ರಾತ್ರಿ ಇಡೀ ಶಿವನ ಆರಾಧನೆ ಆಗುತ್ತೆ, ಜಾಗರಣೆ ಆಗುತ್ತೆ. ಪ್ರಮುಖವಾಗಿ ಶಿವ ಪುರಾಣವನ್ನ ಇಲ್ಲಿ ಹೇಳಲಾಗುತ್ತೆ. ಅದಲ್ಲದೆ ತಾವು ಏನ್ ನೋಡ್ತಾ ಇದ್ರಿ ಪಲ್ಲಕ್ಕಿ ಉತ್ಸವ ಅನ್ನುವಂಥದ್ದು, ಅದನ್ನು ಕೂಡ ಇಲ್ಲಿ ಮಲ್ಲೇಶ್ವರಂನಲ್ಲಿ, ಅಂದ್ರೆ ಈ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಹೊರಟು ಸಂಪೂರ್ಣ ಮಲ್ಲೇಶ್ವರಂ ಏರಿಯಾದ ಆ ಒಂದು ವೃತ್ತವನ್ನ ಹಾಕಿ ಮತ್ತೆ ಬಂದು ಈ ಮಲ್ಲೇಶ್ವರ ದೇವಸ್ಥಾನವನ್ನ ತಲುಪುವಂತದ್ದು, ಅದು ಪಲ್ಲಕ್ಕಿ ಉತ್ಸವ. ಅದಲ್ಲದೆ ಶಿವನ ಧ್ಯಾನ ಕೂಡ ಮಾಡುವಂತದ್ದು. ಶಿವನಿಗೆ ವಿಶೇಷವಾದಂತಹ ಪೂಜೆಯನ್ನು ಕೂಡ ಇವತ್ತು ನೆರವೇರಿಸಲಾಗಿತ್ತು. ತಾವು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ, ಈ ಕಾಡು ಮಲ್ಲೇಶ್ವರ ದೇವಸ್ಥಾನವನ್ನ ಪ್ರತಿ ವರ್ಷ ವಿಶೇಷವಾಗಿ ಅಲಂಕಾರಗೊಳಿಸ್ತಾರೆ. ಈ ವರ್ಷ ಕೂಡ ಒಂದು ಕಬ್ಬಿನ ತೋರಣವನ್ನ ಮಾಡಿರುವಂತದ್ದು, ಮಂಟಪಗಳಿಗೆ ಅದರ ಆ ಒಂದು ಮುಖೇಣವಾಗಿ ಅಲಂಕಾರವನ್ನ ಮಾಡಿದ್ದಾರೆ, ಪುಷ್ಪಾಲಂಕಾರವನ್ನ ಮಾಡಿರುವಂತದ್ದು. ಶಿವನಿಗೆ ಇಷ್ಟವಾಗಿರುವಂತಹ ಒಂದು ಬಿಲ್ಪತ್ರೆ ಏನಿದೆ ಅದನ್ನ ಏರಿಸಿ ಪೂಜೆಯನ್ನ ಮಾಡ್ತಾರೆ. ಅದಲ್ಲದೆ ಹಾಲು, ಮೊಸರು, ಈ ರೀತಿಯಾದಂತಹ ಪದಾರ್ಥಗಳನ್ನ, ಶಿವನಿಗೆ ಇಷ್ಟವಾಗುವಂತಹ ಪದಾರ್ಥಗಳನ್ನ ಬಳಸಿ ಅಭಿಷೇಕವನ್ನ ಮಾಡುವಂತದ್ದು. ಆ ರೀತಿಯಾದಂತಹ ಒಂದು ಭಕ್ತಗಣ ಈಗಾಗಲೇ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇರುವಂತದ್ದು. ಹಲವು ಏರಿಯಾಗಳಿಂದ ಭಕ್ತರು ಬಂದು ಶಿವನ ದರ್ಶನವನ್ನ ಪಡೆದುಕೊಳ್ತಾರೆ. ವಿವಿಧ ಪುರಾಣಗಳಲ್ಲಿ ವಿವಿಧ ರೀತಿಯಾದಂತಹ ಒಂದು ಪ್ರತೀತಿ, ಇತಿಹಾಸ, ಜೊತೆಗೆ ಕಥೆಗಳ ಮುಖೇನವಾಗಿ ಶಿವನ ಆರಾಧನೆಯನ್ನ ಇಡೀ ಜಗಕ್ಕೆ ಸಾರುವಂತದ್ದು. ಇವತ್ತು ಕೂಡ ಹಲವು ಭಾಗಗಳಿಂದ ಇಲ್ಲಿ ಜನರು ಬಂದು ತಮ್ಮ ಇಷ್ಟ ದೇವರ ಶಿವನ ದರ್ಶನವನ್ನ ಮಾಡ್ತಾರೆ. ನಾನು ಇಲ್ಲಿನ ಅರ್ಚಕರನ್ನ ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಪ್ರತಿ ವರ್ಷ ಯಾವ ರೀತಿಯಾದಂತಹ ಆಚರಣೆಯನ್ನ ಇಲ್ಲಿ ಮಾಡ್ತಾರೆ, ಜೊತೆಗೆ ಈ ಬಾರಿ ಯಾವ ರೀತಿಯಾದಂತಹ ಪೂಜೆ ಕೈಂಕರ್ಯಗಳು ಇದ್ವು ಅನ್ನುವಂಥದ್ದನ್ನ ಕೇಳ್ತೀನಿ. ಗುರುಗಳೇ, ತಾವು ಇವತ್ತು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಅಭಿಷೇಕವನ್ನ ಮಾಡಿದ್ರಿ. ಪ್ರತಿ ವರ್ಷ ಅಂದ್ರೆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಹಳ ಇತಿಹಾಸ ಇರುವಂತದ್ದು, ಪ್ರಖ್ಯಾತಿ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು. ಇವತ್ತು ಯಾವ ರೀತಿ ಪೂಜೆ ಆಯ್ತು? ಭಕ್ತಗಣ ಎಷ್ಟು ಸಂಖ್ಯೆಯಲ್ಲಿ ಬಂದ್ರು? ಏನೇನು ವ್ಯವಸ್ಥೆ? ಬೆಳಗಿನ ಜಾವ 3 ಗಂಟೆಗೆ 2 ಗಂಟೆಗೆ ಅಭಿಷೇಕ ಇಟ್ಕೊಬೇಕು ಅಂತ ಹೇಳಿ 2 ಗಂಟೆಗೆ ಅಭಿಷೇಕ ಮಾಡಿ 3 ಗಂಟೆ ಕರೆಕ್ಟಾಗಿ ಮಹಾಮಂಗಳಾರತಿಯಾಗಿ 4 ಗಂಟೆ ಕರೆಕ್ಟಾಗಿ ದರ್ಶನಕ್ಕೆ ಬಿಟ್ಬಿಟ್ಟಿದ್ವಿ. ದರ್ಶನ ಮಾಮೂಲಿಯಾಗಿ ನಡೀತಾ ಇತ್ತು. ಆಮೇಲೆ ನಂತರ ಜನಗಳೆಲ್ಲ ಬಂದ್ರು, ತುಂಬಾ ಜಾಸ್ತಿನೇ ಕ್ಯೂಗಳು ಇದಾಯ್ತು. ವಿಶೇಷವಾಗಿ ರುದ್ರಪಾರಾಯಣ ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿ ದರ್ಶನಕ್ಕೆ ಬಿಟ್ಟಾದ್ಮೇಲೆ ಬರೀ ಆರತಿ ದರ್ಶನ ಇತ್ತು. ಮಧ್ಯಾಹ್ನ ಸಾಯಂಕಾಲ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇತ್ತು ಕಾಡು ಮಲ್ಲೇಶ್ವರ ಗೆಳೆಯಬಳ ವತಿಯಿಂದ. ಹಾಗೂ ಇವಾಗ ಜಾಗರಣೆಗೆ ಬಂದು ಗಿರಿಜಾ ಕಲ್ಯಾಣೋತ್ಸವ ಇದೆ. ಗಿರಿಜಾ ಕಲ್ಯಾಣೋತ್ಸವ ಆಗಿ ಮಾರನೇ ದಿವಸ ಜಾತ್ರೆ ಇದೆ. ಗಣಪತಿ, ಸುಬ್ರಹ್ಮಣ್ಯ, ಈಶ್ವರ, ಪಾರ್ವತಿ ತೇರಿದೆ ನಾಳೆ. ಅದು ವಿಶೇಷತೆ ಇಲ್ಲಿ. ನಾಳೆ ಒಂದು 11:15 ಶುರು ಆಯಿತು ಅಂದ್ರೆ ರಾತ್ರಿ 8 ಗಂಟೆವರೆಗೂ ಪೂಜೆಗಳು ಇರುತ್ತೆ. ನಾಳೆ ತೇರು ಮೆರವಣಿಗೆ ಇದೆ, ಅದು ವಿಶೇಷತೆ. ಆಮೇಲೆ ಈ ಸತಿ ಏನಂದ್ರೆ ಪ್ರತಿ ವರ್ಷ ಅಂತೆ ನಿರಂತರ ಸ್ವಾಮಿಗೆ ಜಲಾಭಿಷೇಕ ಆಗ್ತಾ ಇರುತ್ತೆ. ಅದು ವಿಶೇಷವಾಗಿ ಒಂದು ಅಲಂಕಾರ ಮಾಡಿದೀವಿ. ಆಮೇಲೆ ಚಿನ್ನದ ಕವಚ ಹಾಕಿದ್ವಿ.
ಚಿನ್ನದ ಪ್ರಭಾವಳಿ ಇಟ್ಟು ಒಂದು ವಿಶೇಷ ಅಲಂಕಾರ ಮಾಡಿದ್ದಾರೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ಅತಿ ಪುರಾತನ ದೇವಸ್ಥಾನ, ಶತಮಾನದ ಇತಿಹಾಸವನ್ನ ಹೊಂದಿರುವಂತಹ ದೇವಸ್ಥಾನ ಅಂದ್ರೆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ, ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಇವತ್ತು ರಾತ್ರಿ ತಾವು ಹೇಳ್ತಾ ಇದ್ರಿ ಗಿರಿಜಾ ಕಲ್ಯಾಣ ಆಗುತ್ತೆ ಅಂತ. ಶಿವಪುರಾಣ ಏನಾದ್ರೂ ಹೇಳುವಂತದ್ದಾಗುತ್ತಾ? ಶಿವನ ಆರಾಧನೆ ಮಾಡೋದು ಯಾವ ರೀತಿ ಇರುತ್ತೆ? ಪ್ರತಿ ವರ್ಷ ಯಾವ ರೀತಿ ಇರ್ತಾ ಇತ್ತು? ಪ್ರತಿ ವರ್ಷನೂ ಗಿರಿಜಾ ಕಲ್ಯಾಣೋತ್ಸವ ಇರುತ್ತೆ ಜಾಗರಣೆಗೆ. ಆಮೇಲೆ ಬರುವಂತ ಭಕ್ತಾದಿಗಳು ಭಜನೆಗಳೆಲ್ಲ ಇಟ್ಕೊಂಡಿರ್ತಾರೆ, ಶಿವ ಭಜನೆಗಳು ಬರ್ತಾರೆ, ಶಿವನಾಮ ಸ್ಮರಣೆ ಮಾಡ್ತಾರೆ. ಮಾಡಿ ಸ್ವಯಂಭೂ ಮೂರ್ತಿ ಆಗಿರೋದ್ರಿಂದ ತುಂಬಾ ಶಕ್ತಿಶಾಲಿ ದೇವರು ಇರೋದ್ರಿಂದ ವಿಶೇಷವಾಗಿ ಪ್ರಾರ್ಥನೆಗಳೆಲ್ಲ ಸಲ್ಲಿಸ್ತಾರೆ. ಅದು ವಿಶೇಷವಾಗಿ ಈಡೇರುತ್ತೆ. ಇದಿಷ್ಟು ಇಲ್ಲಿನ ಅಂದ್ರೆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದ ಅರ್ಚಕರ ಮಾತುಗಳು. ಸ್ವಯಂ ಅಂದ್ರೆ ಉದ್ಭವ ಶಿವಲಿಂಗ ಇದು. ಪ್ರತಿ ವರ್ಷವೂ ಕೂಡ ಇಲ್ಲಿ ಗಿರಿಜಾ ಕಲ್ಯಾಣ ಆಗುತ್ತೆ. ಶಿವನ ಆರಾಧನೆ ಮಹಾಶಿವರಾತ್ರಿಯ ದಿನದಂದು ನಾವು ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದಲ್ಲದೆ ನಾಳೆ ಕೂಡ ರಥೋತ್ಸವ ಇರುತ್ತೆ, ಹಾಗೆ ವಿವಿಧ ರೀತಿಯಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ, ಶಿವನ ಆರಾಧನೆ ಇರುತ್ತೆ ಅನ್ನುವಂಥದ್ದನ್ನ ಅವ್ರು ಹೇಳುವಂಥದ್ದು. ಮತ್ತೊಮ್ಮೆ ನಾನು ದೇವಸ್ಥಾನವನ್ನ ಹಾಗೆ ಇಲ್ಲಿ ಬರ್ತಾ ಇರುವಂತಹ ಭಕ್ತಾದಿಗಳನ್ನ ತೋರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಕೂಡ ತಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇರುವಂತದ್ದು. ಈಗಾಗಲೇ ಅರ್ಚಕರು ಕೂಡ ಹೇಳಿದ್ರು, ಪ್ರಮುಖವಾಗಿ ಜಲಾಭಿಷೇಕ ನಿರಂತರವಾಗಿ ಇಲ್ಲಿ ಕಾಡು ಮಲ್ಲಿಕಾರ್ಜುನ ದೇವರಿಗೆ ಅಂದ್ರೆ ಆ ಶಿವಲಿಂಗ ಉದ್ಭವ ಶಿವನಿಗೆ ಮಾಡುವಂತದ್ದು, ಅಭಿಷೇಕ ಮಾಡುವಂತದ್ದು. ಇವತ್ತು ಬೆಳಗಿನ ಜಾವ 2 ಗಂಟೆಯಿಂದಲೇ ಅವರು ಅಭಿಷೇಕವನ್ನ ಪ್ರಾರಂಭಗೊಳಿಸ್ತಾರೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ವಿಶೇಷವಾಗಿ ಇಲ್ಲಿ ಶಿವನ ಆರಾಧನೆ ಮಾಡುವಂತದ್ದು, ಅಭಿಷೇಕ ಮಾಡುವಂತ ಕೆಲಸ ಆಗುತ್ತೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಕೂಡ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಅದಲ್ಲದೆ ಬೆಂಗಳೂರಿನ ವಿವಿಧ ಭಾಗಗಳಿಂದ ಬಂದಿರುವಂತದ್ದು. ಬೆಳಗಿನ ಜಾವ 5 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಭಕ್ತಗಣ ಬರ್ತಾ ಇರುವಂತದ್ದು. ಇಲ್ಲಿರುವಂತಹ ಪೊಲೀಸರನ್ನ ಜೊತೆಗೆ ಇಲ್ಲಿರುವಂತಹ ಆಡಳಿತ ಮಂಡಳಿಯವರನ್ನ ನಾವು ಸಂಪರ್ಕ ಮಾಡಿ ಕೇಳಿದಾಗ ಯಾವ ಸಂಖ್ಯೆಯಲ್ಲಿ ಬೆಳಗಿನ ಜಾವ ಬರ್ತಾ ಇದ್ರು, ಈಗಲೂ ಕೂಡ ಅದೇ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ, ಶಿವನ ದರ್ಶನವನ್ನ ಪಡೆಯುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಅವ್ರು ಹೇಳುವಂತದ್ದು. ಅದಲ್ಲದೆ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ತುಂಬಾ ಅಚ್ಚುಕಟ್ಟಾಗಿ ಇಲ್ಲಿ ದೇವರ ದರ್ಶನ ಪಡೆಯೋದಕ್ಕಾಗಿ ಬೇಕಾದಂತಹ ವ್ಯವಸ್ಥೆಯನ್ನ, ಭದ್ರತೆ ವ್ಯವಸ್ಥೆಯನ್ನಾಗಿರಬಹುದು, ಜೊತೆಗೆ ಸರತಿ ಸಾಲಿನಲ್ಲಿ ಅವರು ಬಂದು ದೇವರ ದರ್ಶನ ಪಡೆಯೋದಕ್ಕೆ ಅನುವು ಮಾಡಿಕೊಡ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ತುಂಬಾ ಅದ್ಭುತ. ಅರವಿಂದ, ಸಂಪರ್ಕದಲ್ಲಿ ಇರಿ, ವಾಪಸ್ ಬರ್ತೀವಿ ನಿಮ್ಮ ಹತ್ರ. ಎಸಿನು ಅದೇ ರೀತಿಯಾಗಿ ನಮ್ಮ ಜೊತೆಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಮಹಾಶಿವರಾತ್ರಿಯ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಎಲ್ಲ ಸವಿಸ್ತಾರವಾಗಿರ್ತಕ್ಕಂಥ ವಿವರಣೆ ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಲೈವ್ ಅಲ್ಲಿ ಜೊತೆಗಿದ್ದಾರೆ. ಮೈಲಾರಿ ಪಟಾತ್, ತಮಗೆ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸದ್ಯಕ್ಕೆ ಬೆಳಗಾವಿಯಲ್ಲಿ ಈಗ ನಾವು ಬೆಂಗಳೂರಲ್ಲಿ ಮಹಾಶಿವರಾತ್ರಿಯ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಕ್ಕಂತಹ ದೇವರ ದರ್ಶನ ಕೂಡ ನಾವು ಮಾಡ್ಕೊಂಡಿವಿ. ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಈ ಬಾರಿ ಮಹಾಶಿವರಾತ್ರಿ ಹಬ್ಬವನ್ನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಪೂಜೆ ಆಗಿರಬಹುದು, ಹೋಮ ಹವನ ಆಗಿರಬಹುದು, ಅದೇ ರೀತಿಯಾಗಿ ಜಾಗರಣೆ ಆಗಿರಬಹುದು. ಈ ಬಾರಿ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಶಿವರಾತ್ರಿ ಒಂದು ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ರಿಪಬ್ಲಿಕ್ ಕನ್ನಡದ ಎಲ್ಲ ಸಮಸ್ತ ವೀಕ್ಷಕರಿಗೆ ತಾವು ಬೆಳಗಾವಿಯ ಈ ಭಾಗದಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸಂಪೂರ್ಣವಾಗಿರ್ತಕ್ಕಂತಹ ವಿವರಣೆ ಕೊಡೋದಾದ್ರೆ ಓಟು ಮೈಲಾರಿ ಪಟಾತ್. ಖಂಡಿತ ವೀರೇಶ್, ಪ್ರಮುಖವಾಗಿ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಏನು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂತದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಶಿವನ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುವಂತದ್ದು ಗಮನಿಸಬಹುದು. ಸದ್ಯ ನಾನಿರುವಂತಹ ಸ್ಥಳ